ಪೆನ್ ಡ್ರೈವ್ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೇವರಾಜೇಗೌಡ ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಕರಣದ ಬಗ್ಗೆ ನೇರ ಮಾತು. ನೀವು ಇದುವರೆಗೆ ಅರಿಯದ ಅನೇಕ ಹೂರಣ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋ ಲೈವ್ ನಲ್ಲಿ ದೇವರಾಜೇಗೌಡ ಎಕ್ಸ್ಕ್ಲೂಸಿವ್. ಪೆನ್ ಡ್ರೈವ್ ಕೇಸ್ನಲ್ಲಿ ವೀಕ್ಷಕರೇ ನೀವು ನೋಡಿದ್ದೀರಾ, ಮೇಜರ್ ಟ್ವಿಸ್ಟ್ ಕೊಟ್ಟಂತ ವ್ಯಕ್ತಿ ವಕೀಲ ದೇವರಾಜೇಗೌಡ ಪ್ರಕರಣದ ಬಗ್ಗೆ ನೇರವಾಗಿ ಮಾತನಾಡ್ತಾರೆ. ಏನೆಲ್ಲ ಹೂರ್ಣ ಇದೆ, ಅಷ್ಟು ದೊಡ್ಡ ಪ್ರೆಸ್ ಮೀಟ್ ಮಾಡಿದ್ರು, ಅದರಲ್ಲಿ ಸಾಕಷ್ಟು ಅಂಶಗಳು, ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಅವ್ರು ಇನ್ನೂ ಹೊರಗಡೆ ಬಿಟ್ಕೊಡದೇ ಇರೋವಂಥದ್ದು. ಏನೆಲ್ಲ ಇದೆ ಕೇಳೋಣ. ವಕೀಲ ದೇವರಾಜೇಗೌಡ ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಎಷ್ಟು ದೊಡ್ಡ ಪ್ರಕರಣ ಆಯ್ತು, ಇಡೀ ದೇಶದಲ್ಲೇ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಮ್ ಅನ್ನೋ ಅಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಕಂಡು ಕೇಳರಿಯದ ಒಂದು ಪ್ರಕರಣ ಅನ್ನೋ ಥರದಲ್ಲಿ ಇದು ನಿರ್ಮಾಣ ಆಗಿದೆ. ಇದರಲ್ಲಿ ಈ ಪ್ರಕರಣದಲ್ಲಿ ಈಗ ತನಿಖೆ ನಡೀತಾ ಇದೆ SIT ಇಂದ. ಮೇಜರ್ ಟ್ವಿಸ್ಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು, ನೀವು ನೋಡಿದ್ರಿ. ಅವರ ಎಲ್ಲ ವಿಚಾರಗಳನ್ನ ಮಾಧ್ಯಮದಲ್ಲಿ ನೀವು ನೋಡ್ತಾ ಇದ್ದೀರಾ. ಮೊದಲಿಗೆ ಹೇಳಲಾಯ್ತು ಇವರು ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ರು ಅಂತ, ಆಮೇಲೆ ಅಲ್ಲ ಅಂತ ಆಯ್ತು, ಆಮೇಲೆ ಅವ್ರ ವರ್ಷನ್ ಏನು ಅನ್ನೋದನ್ನ ಅವರು ಪ್ರೆಸ್ ಮೀಟ್ ಅಲ್ಲಿ ಜನಗಳ ಮುಂದೆ ಇಟ್ರು. ನನ್ನ ವಕೀಲ ದೇವರಾಜೇಗೌಡ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ದೇವರಾಜೇಗೌಡ್ರೆ, ಈ ಪ್ರಕರಣಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಕೊಟ್ಟ ವ್ಯಕ್ತಿ ನೀವು. ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಿ, ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡ್ರಿ, ಒಂದಿಷ್ಟು ತುಣುಕನ್ನ ಬಿಡುಗಡೆ ಮಾಡಿದ್ರಿ, ಆಡಿಯೋ ತುಣುಕುಗಳನ್ನ. ಇಲ್ಲಿ ಬಹಳ ಪ್ರಮುಖವಾಗಿ ಈ ದೇಶದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. ಹೈಯೆಸ್ಟ್ ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಅಂತೇಳಿ. ಇದಕ್ಕೆ ಮೇನ್ ಪಾಯಿಂಟ್ ಏನು ಅಂತಂದರೆ, ವಿಡಿಯೋ ರಿಲೀಸ್ ಆಗ್ತದೆ ಇವ್ರದ್ದು. ಯಾರು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣಂದು ಅನ್ನೋ ಒಂದು ವಿಡಿಯೋ ರಿಲೀಸ್ ಆಗ್ತದೆ ಅಲ್ಲಿ. ಆ ವಿಡಿಯೋನ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾಕೆ ಹೊರಗೆ ಬತ್ತು ಅನ್ನೋದು ಪ್ರಶ್ನೆ, ಭಾಳ ಯಕ್ಷ ಪ್ರಶ್ನೆ ಇಲ್ಲಿ. ಆದರೆ ನಾನು ಹಿಂದೆ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದೆ 2296 ನಂಬರ್ಸ್ ಅಂದರೆ ಆ ಬಾಕ್ಸ್ ಇದ್ವಲ್ಲ ಅದು ನಾನು ಹೇಳಿದ್ದಲ್ಲಿ. ಆದರೆ ಆ ವಿಡಿಯೋ ರಿಲೀಸ್ ಆದಮೇಲೆ ಇದು ಒಂದು ದೊಡ್ಡ ಸಂಚಲನ ಸೃಷ್ಟಿ ಆಗ್ತದೆ ಅಲ್ಲಿ. ಯಾರಾದ್ರೂ 2900 ವಿಡಿಯೋ ನೋಡಿದಾರಾ? ಯಾರಿಗ ಸಿಕ್ಕಿದೆಯಾ 2900 ವಿಡಿಯೋ? ಯಾರೋ ಇದ್ರೆ ಈ ರಾಜ್ಯ ಜಯಂತಿ ಬಂದು ನಾನು ಕೇಳ್ತೀನಿ ಅಲ್ಲಿ ತೋರಿಸಿ ಅಂತಂತೇಳಿ. ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು, ಈ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ನಾನು ಒಂದು ಬಾರಿ ಭೇಟಿ ಮಾಡಿದ್ದೀನಿ. ನಿಮ್ ಫಸ್ಟ್ ಪ್ರಶ್ನೆ ಇರೋದು 2900 ಚಿಲ್ಲರೆ ವಿಡಿಯೋ ಅಂತ